ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ರಣ ಮಳೆಯಿಂದಾಗಿ ಬಯಲಾಗ್ತಾ ಇದೆ ಬೆಂಗಳೂರಿನ ಕಳಪೆ ಕಾಮಗಾರಿ. ಬಿನ್ನಿ ಮಿಲ್ ಗೋಡೆ ಕುಸಿತಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಅನ್ನುವಂತ ಆರೋಪ ಕೇಳೋಕ್ ಸಿಗ್ತಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಳಪೆ ಕಾಮಗಾರಿಯ ಅನಾವರಣ. ರಣ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅದು ಈಗ ಕಾಣಿಸ್ತಾ ಇದೆ, ಗೊತ್ತಾಗ್ತಿದೆ. ನೋಡಿ, ಇಲ್ಲಿ ಸಿಮೆಂಟ್ ಬಳಸಿ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ, ಬದಲಿಗೆ ಹ್ಯಾಲೋ ಬ್ರಿಕ್ಸ್ ನ ಪುಡಿಯಿಂದ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆಯಂತೆ. ಸಿಮೆಂಟ್ ಬಳಕೆ ಮಾಡಿಲ್ಲ, ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಹ್ಯಾಲೋ ಬ್ರಿಕ್ಸ್ ಪುಡಿಯನ್ನ ಬಳಸಿದ್ದಾರೆ. ಇದೇ ಈ ಘಟನೆಗೆ ಕಾರಣ ಆಯಿತು. ಮತ್ತೊಮ್ಮೆ ಮಳೆ ಬಂದ್ರೆ ಮತ್ತೆ ಅನಾಹುತ ಆಗುವಂತ ಮುನ್ಸೂಚನೆ ಇದೆ. ಸಿಮೆಂಟ್ ಬಳಸದೆ ಹ್ಯಾಲೋ ಬ್ರಿಕ್ಸ್ ಪುಡಿಯನ್ನೇ ಬಳಸಿ ಕಾಂಪೌಂಡ್ ಕಟ್ಟಿರೋದ್ರಿಂದ ಈ ರೀತಿಯಾಗಿ ಕಾಂಪೌಂಡ್ಗಳು ಕುಸಿತ ಆಗ್ತಾ ಇದೆ ಅನ್ನೋದು. ಬರೀ ಇಲ್ಲಿ ಬಿನ್ನಿ ಮಿಲ್ ಹತ್ರ ಮಾತ್ರ ಈ ರೀತಿನ, ಬೇರೆ ಎಲ್ಲಾ ಕಡೆನೂ ಹೀಗೆ ಮಾಡಿದ್ದಾರಾ? ಅದಿನ್ನೂ ಕೂಡ ಮತ್ತಷ್ಟು ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಬೇಕಿದೆ. ಸದ್ಯ ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿರೋ ಮಾಹಿತಿ, ಬಿನ್ನಿ ಮಿಲ್ ನಲ್ಲಿ ಏನ್ ಕಾಂಪೌಂಡ್ ಕುಸಿತ ಆಗಿದೆಯಲ್ಲ, ದೃಶ್ಯಗಳನ್ನ ಏನ್ ಗಮನಿಸ್ತಾ ಇದ್ರಿ, ಇದನ್ನ ಸಿಮೆಂಟ್ ಬಳಸಿ ಕಟ್ಟಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಕಾಮಗಾರಿಯನ್ನ ಮಾಡಬೇಕು ಅಂತಂದ್ರೂ ಕೂಡ ಅದು ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಅನಾಹುತ ಆಗತ್ತೆ ಅನ್ನುವಂಥದ್ದಕ್ಕೆ ಬಿನ್ನಿ ಮಿಲ್ನ ಸಮೀಪ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಆದಂತಹ ಒಂದು ಘಟನೆ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸದ್ಯ ನಾನು ಆ ಒಂದು ಘಟನಾ ಸ್ಥಳದಲ್ಲಿ ಇದೀನಿ. ಮೊದಲನೇದಾಗಿ ಯಾಕೆ ಕಳಪೆ ಕಾಮಗಾರಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಿನ್ನಿಪೇಟೆ ಏನಿದೆ, ಬಿನ್ನಿಪೇಟೆ ಅಂದ್ರೆ ಬಿನ್ನಿ ಮಿಲ್ನ ವಿಶಾಲವಾದಂತಹ ಒಂದು ಮೈದಾನ ಇದೆ. ಆ ಒಂದು ಮೈದಾನದ ಪಕ್ಕದಲ್ಲೇನೆ ಹೊಸದಾದಂತಹ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ವಿಶಾಲವಾದಂತಹ ಮೈದಾನ ಅಂತಂದೆ, ಆ ಮೈದಾನ ಅಂತ ಬಂದಾಗ ಇಳಿಜಾರು ಪ್ರದೇಶನೂ ಕೂಡ ಇದೆ. ಸೊ ಸುರಿದಂತಹ ಮಳೆಗೆ ಸಾಕಷ್ಟು ಪ್ರಮಾಣದ ನೀರು ಇಲ್ಲಿ ಬಂದು ನಿಂತಿತ್ತು. ಈ ನೀರು ಆಚೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ಹೀಗಾಗಿನೇ ಇಲ್ಲಿ ಸುಮಾರು 80 ಮೀಟರ್ ಉದ್ದದಾದಂತಹ ಒಂದು ಕಾಂಪೌಂಡ್ ಬಿದ್ದಿದೆ. ಅದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಸುಮಾರು ನೆಲ ಅಂದ್ರೆ ರಸ್ತೆ ಮಟ್ಟದಿಂದ 12 ರಿಂದ 15 ಅಡಿ ಎತ್ತರದಾದಂತಹ ಒಂದು ಕಾಂಪೌಂಡ್ ಅನ್ನ ನಿರ್ಮಿಸುವಂತ ಕೆಲಸ ಆಗ್ತಾ ಇದೆ. ಸೊ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಇದು ಹೊಸದಾಗಿ ಕಟ್ತಾ ಇರುವಂತಹ ಒಂದು ಕಾಂಪೌಂಡ್ ಅಂತ ಹೇಳಿ. ಆದ್ರೆ ಇದು ಎಷ್ಟು ಕಳಪೆ ಕಾಮಗಾರಿ ಕೂಡಿದೆ ಅಂತಂದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಸಿಮೆಂಟ್ ಇಂದ ಈ ಒಂದು ದೊಡ್ಡದಾದಂತಹ ಕಲ್ಲೇನಿದೆ ಇದನ್ನ ನಿರ್ಮಾಣ ಕಟ್ಟಬೇಕಾಗಿತ್ತು. ಆದ್ರೆ ಹ್ಯಾಲೋ ಬ್ರಿಕ್ಸ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹ್ಯಾಲೋ ಬ್ರಿಕ್ಸ್ ನ ಪುಡಿ. ಇದರಿಂದ ಮಾತ್ರ ಕಟ್ಟಿದರೆ ಬಿಟ್ರೆ ಯಾವುದೇ ರೀತಿಯಾದಂತಹ ಒಂದು ಸಿಮೆಂಟ್ ಅನ್ನ ಬಳಕೆ ಮಾಡಿಲ್ಲ. ನಾನು ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ತೋರಿಸ್ತೀನಿ. ಅಂದ್ರೆ ಇದು ನೋಡಿ, ಇಲ್ಲಿ ಕೈಯಿಂದ ಕೂಡ ಅಲ್ಲಾಡಿಸಿದ್ರೆ ಆಚೆ ಬರುತ್ತೆ ಇದು. ಸೊ ಅಂದ್ರೆ ಅಷ್ಟು ಕಳಪೆ ಕಾಮಗಾರಿ ಇದೆ. ಮತ್ತೆ ಇದು ಆಗಲೇ ಅಪಾಯದ ಅಂಚಿನಲ್ಲೂ ಕೂಡ ಇರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಬಿದ್ದಂತಹ ಕಾಂಪೌಂಡ್ ಏನಿದೆ ಇದ್ರ ಮೇಲೆ ಕೂಡ ಪ್ರೆಷರ್ ಅನ್ನ ಕೊಟ್ಟಿರುವಂತದ್ದು. ಸೊ ಮತ್ತೆ ಮಳೆ ಬಂದು ಜೋರಾದಂತಹ ಗಾಳಿ ಬಂದ್ರೆ ಈ ಒಂದು ಕಾಂಪೌಂಡ್ ಬೀಳುವಂತ ಸಾಧ್ಯತೆಗಳು ಇದಾವೆ. ಇನ್ನೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸುಮಾರು 80 ಮೀಟರ್ ಉದ್ದದಾದಂತಹ ಒಂದು ಕಾಂಪೌಂಡ್ ಬಿದ್ದಿರುವಂತದ್ದು. ಸೊ ಸುರಿದಂತಹ ಮಳೆಗೆ ಬಹುತೇಕ 80% ರಸ್ತೆಗೆ ಕಾಂಪೌಂಡ್ ನ ಕಲ್ಗಳು ಬಿದ್ದಿದ್ವು. ಸೊ ವಾಹನ ಓಡಾಟಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಸೊ ಈಗ ಸಿಬ್ಬಂದಿ ರಸ್ತೆ ಮೇಲೆ ಬಿದ್ದಂತಹ ಕಲ್ಲೇನಿದೆ ಆ ಒಂದು ಕಲ್ಲನ್ನ ಎತ್ತುವ ಅಂದ್ರೆ ರಸ್ತೆಯಲ್ಲಿ ಏನ್ ಬಿತ್ತು ಅದನ್ನ ಫುಟ್ಪಾತ್ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಪ್ರಮಾಣದ ರಭಸದಲ್ಲಿ ಮಳೆ ನೀರು ಇತ್ತು ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಾಂಪೌಂಡ್ ಏನಿದೆ ಕಾಂಪೌಂಡ್ ನ ಅಡಿಪಾಯನ್ನು ಕೂಡ ಕುಸಿತಿರುವಂತದ್ದು. ಅಂದ್ರೆ ಅಷ್ಟು ಪ್ರಮಾಣದ ಮಳೆಯ ನೀರು ಇಲ್ಲಿ ನಿಂತಿತ್ತು ಅನ್ನುವಂಥದ್ದು ನಿವಾಸಿಗಳು ಹೇಳ್ತಿದ್ದಾರೆ. ಜೊತೆಗೆ ಈ ಒಂದು ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂತದ್ದಾಗಿರ್ಬೋದು ಅಥವಾ ಪಾದರಾಯನಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಆಗಿರೋದ್ರಿಂದ ಪಾದಚಾರಿಗಳು ಯಾವಾಗ್ಲೂ ಕೂಡ ಇಲ್ಲಿ ಓಡಾಟವನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ನೆನ್ನೆ ಸುರಿದಂತಹ ಮಳೆಯಿಂದಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಆಗಿಲ್ಲ. 80 ಮೀಟರ್ ಅಂತಂದ್ರೆ ಕನಿಷ್ಠ ಅಂತಂದ್ರೆ 250 ಅಡಿ ಉದ್ದ ಇರುತ್ತೆ. ಸೊ ಇಷ್ಟು ಉದ್ದದಾದಂತಹ ಒಂದು ಫುಟ್ಪಾತ್ ಮೇಲೆ ಯಾವುದೇ ಒಬ್ಬ ಪಾದಾಚಾರಿ ಓಡಾಟವನ್ನ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸಿಲ್ಲ. ಸೊ ಸದ್ಯಕ್ಕೆ ಒಂದು ಭಾಗದ ಫುಟ್ಪಾತ್ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಸೊ ಬರುವಂತಹ ಪಾದಾಚಾರಿಗಳು ರೈಲ್ವೆ ಪ್ಯಾರಲಲ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಏನಿದೆ ಅದರ ಪಕ್ಕದಲ್ಲಿ ಇರುವಂತಹ ಅಂದ್ರೆ ಇನ್ನೊಂದು ಬದಿಯ ಫುಟ್ಪಾತ್ ಏನಿದೆ ಆ ಒಂದು ಫುಟ್ಪಾತ್ ಮೇಲೆ ಓಡಾಡುವಂತಹ ಒಂದು ಸ್ಥಿತಿ
ನಿರ್ಮಾಣ ಆಗಿದೆ. ಈಗ ಈ ಒಂದು ಮೈದಾನದ ಸಿಬ್ಬಂದಿ ಏನಿದ್ದಾರೆ, ಸಿಬ್ಬಂದಿ ಈಗಾಗಲೇ ಅಳತೆಯನ್ನ ಮಾಡಿದ್ದಾರೆ, ಎಷ್ಟು ಕಾಂಪೌಂಡ್ ಬಿದ್ದಿದೆ, ಸೊ ಯಾವ ರೀತಿಯಾದಂತಹ ಇದನ್ನ ರಿಸ್ಟೋರ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಈಗ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಸೊ ಅದೇನೇ ಇರ್ಲಿ, ಒಂದ್ ಕಡೆ ಕಳಪೆ ಕಾಮಗಾರಿ, ಮತ್ತೊಂದು ಕಡೆ ಮಳೆಯ ನೀರು ಆಚೆ ಹೋಗ್ಲಿಕ್ಕೆ ಸೂಕ್ತವಾದಂತ ಒಂದು ವ್ಯವಸ್ಥೆ ಇಲ್ದಿರೋದ್ರಿಂದ ಇಂತ ಒಂದು ದೊಡ್ಡ ಅನಾಹುತ ಆಗಿದೆ. ಸೊ ಈಗಲಾದ್ರೂ ಸಂಬಂಧಪಟ್ಟಂತಹ ಇಂಜಿನಿಯರ್ಸ್ ಏನಿದ್ದಾರೆ, ಅಂದ್ರೆ ಕಳಪೆ ಕಾಮಗಾರಿ ನಾನು ನಿಮಗೆ ತೋರಿಸ್ತೆ ಯಾವ ರೀತಿ ಆದಂತಹ ಒಂದು ಕಳಪೆ ಕಾಮಗಾರಿ ಅಂತೇಳಿ. ಸೊ ಈಗಲಾದ್ರೂ ಸಂಬಂಧಪಟ್ಟಂತಹ ಇಂಜಿನಿಯರ್ ಈಗ ಬಿದ್ದಿರುವಂತಹ ವಾಲ್ ಏನಿದೆ ಅದನ್ನ ಉತ್ತಮವಾದಂತಹ ಒಂದು ಗುಣಮಟ್ಟದಿಂದ ಕಟ್ಟಬೇಕು. ಇಲ್ಲ ಅಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಅನಾಹುತ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿಲ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.